ನೀವು ವಲಯಗಳನ್ನು ಗುರುತಿಸಿದ್ರಿ, ಹೌದಾ? ವಲಯಗಳನ್ನು ಗುರುತಿಸಿದ್ರಿ. ಎಂತ ವಲಯಗಳು? ಹೌದ್ರಿ. ಆರ್ಥಿಕ ವಲಯಗಳು ಯಾರ್ಯಾರು ನೋಡ್ಕೊಳ್ಳಿ. ಭಾರತ ಆರ್ಥಿಕತೆಯಲ್ಲಿ 3 ವಲಯಗಳನ್ನು ನೀವು ಗುರುತಿಸಿದ್ದೀರಿ, ಹೌದಾ? ನ್ಯಾಯವನ್ನು ತಿಳ್ಕೊಂಡ್ರೆ ಇದು ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ. ಹಾಗಾದ್ರೆ ನಾವು ಒಂದೊಂದು ವಲಯವನ್ನು ಚರ್ಚಿಸೋಣ. ಹಾಗಾದ್ರೆ ಒಂದೊಂದು ವಲಯ ಪ್ರಕಾರ ಮುಗಿಸೋಣ. ಈಗ ನಿಮ್ಮ ನಿಜವಾದ ನೀವು ಆಕ್ಟಿಂಗ್ ಮಾಡಬೇಕೀಗ. ನಾ ಏನು ಜಾಸ್ತಿ ಕೊಡಲ್ಲ. ಈಗ ನೀವು ಗುಂಪಿನಲ್ಲಿ ಮಾಹಿತಿಯನ್ನು ತಿಳಿದುಕೊಂಡು ತರಗತಿ ತಿಳಿಸಬೇಕು. ಒಂದೊಂದು ಗುಂಪಿಗೆ ಕೊಡ್ತೀನಿ, ಉಳಿದ ಗುಂಪಿನವ್ರು ಅಬ್ಸರ್ವ್ ಮಾಡ್ಬೇಕಲ್ಲ. ಉಳಿದ ಗುಂಪಿನವ್ರು ಏನು ಕೇಳಂಗಿಲ್ಲ. ಹಾಗಾಗಿ ಮೊದಲೇ ಗುಂಪು ಯಾವುದು? ಕಿತ್ತೂರು ಚೆನ್ನಮ್ಮ. ನಿಮ್ಮ ಕೆಲಸ ಪ್ರಾರಂಭವಾಯಿತು. ನೀವು ಎಲ್ಲರೂ ಕೂಡ್ಬೇಕಲ್ಲಿ, ಎಲ್ಲರೂ ಕೂಡ್ಬೇಕು. ನೀವು ಎಲ್ಲರೂ ಎತ್ತಿಲ್ಲಿ ನಿಂತ್ಕೊಳ್ಳಿ. ಎತ್ತು ನಿಂತ್ಕೊಂಡು ನೀವೆಲ್ಲ ನೋಟ್ಸ್ ಮಾಡ್ಕೊಂಡು ಹೋಗ್ಬೇಕು. ನೋಟ್ ಮಾಡ್ಕೊಂಡು ಹೋಗ್ತಾರೆ. ನೀವು ಫಸ್ಟ್ ಕೇಳ್ಬೋದು. ಈಗ ಗುಂಪಿನ ಲೀಡರ್ ಆ ಕಡೆ ಬಮ್ಮ, ಗುಂಪಿನ ಲೀಡರ್ ನೀ ಹೊರಗಡೆ ಬನ್ನಿ. ಯಾಸ್ ಈ ಕಡೆ ಕೂತು ಈ ಕಡೆ ನಿಂತ್ಕೊಳ್ಳಿ. ಅಲ್ಲಿ ಮರ್ಯಾದೆ ಕೊಡಿ. ಈ ಕಡೆ ಓದ್ಬೇಕು. ಯಾಸ್ ಮಾಡೋಣ. ನೋಡಿ ನಿಮಗೆ ಕೆಲಸ ಇದೆ ನೋಡಿ. ಬರ್ತಾರೆ ನೋಟ್ ಮಾಡ್ಕೊಂಡು ಹೋಗಿ. ನಿಮಗೆ ನೀನೇ ಒಂದನೇ ಗುಂಪು ಈ ಕೆಳಗಿನ ಮಿಂಚುಪಟ್ಟಿನ ಮಾಹಿತಿ ಗಮನಿಟ್ಟು ನೋಡಿ ವಿಷಯ ಸಂಗ್ರಹ ಮಾಡಿರಿ. ನಿಮಗೆ ಮಾಡ್ತಿಲ್ಲ ವಿಷಯ ಸಂಗ್ರಹ ಸ್ವಲ್ಪ ನೋಡಿ. ಒಬ್ಬೊಬ್ಬರಾಗಿ ಓದ್ಕೊಳ್ಳಿ. ಯಾರು ನೀನು ಓದ್ಕೊಳ್ಳಿ. ಬೇರೆ ನಿನ್ನೊಂದು ತಂಡದ ಸ್ಪಷ್ಟವಾದ ನೋಡಿ ಬರಬೇಕು. ಒಳಗಡೆ ಓದಿಸೋದು. ಪ್ರಾಥಮಿಕ ವಲಯಗಳು ನಿಸರ್ಗದಿಂದ ನೇರವಾಗಿ ಬಳಕೆ ವಸ್ತುಗಳನ್ನು ಪಡೆಯುವ ಉದ್ಯೋಗಗಳನ್ನು ಪ್ರಾಥಮಿಕ ವಲಯ ಎನ್ನುವರು. ಈ ವಲಯದಲ್ಲಿ ನಿಸರ್ಗವು ಪ್ರಮುಖ ಪಾತ್ರ ವಹಿಸುತ್ತದೆ. ಮಾನವ ಪಾತ್ರ ನಂತರವಾದಾಗಿದೆ. ಈ ಕೆಳಗಿನ ಉದ್ಯೋಗಗಳು ಪ್ರಾಥಮಿಕ ವಲಯಗಳು ಎಂದು ಪರಿಗಣಿಸಲಾಗಿದೆ. ಕೃಷಿ, ಪಶುಪಾಲನೆ, ಮೀನುಗಾರಿಕೆ, ಗಣಿಗಾರಿಕೆ ಮುಂತಾದವುಗಳು. ಪ್ರಾಥಮಿಕ ವಲಯಗಳು ನಿಸರ್ಗದಿಂದ ನೇರವಾಗಿ ಬಳಕೆ ವಸ್ತುಗಳನ್ನು ಪಡೆಯುವ ಉದ್ಯೋಗಗಳನ್ನು ಪ್ರಾಥಮಿಕ ವಲಯ ಎನ್ನುವರು. ಈ ವಲಯದಲ್ಲಿ ನಿಸರ್ಗವು ಪ್ರಮುಖ ಪಾತ್ರ ವಹಿಸುತ್ತದೆ. ಮಾನವ ಪಾತ್ರ ನಂತರದ್ದಾಗಿದೆ. ಈ ಕೆಳಗಿನ ಉದ್ಯೋಗಗಳು ಪ್ರಾಥಮಿಕ ವಲಯಗಳು ಎಂದು ಪರಿಗಣಿಸಲಾಗಿದೆ. ಕೃಷಿ, ಪಶುಪಾಲನೆ, ಮೀನುಗಾರಿಕೆ, ಗಣಿಗಾರಿಕೆ ಮುಂತಾದವು. ಈಗ ನೋಡ್ಕೊಂಡ್ರೆಲ್ಲರೂ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಅದಕ್ಕೆ ಉತ್ತರ ಕೊಡಬೇಕು. ಕೃಷಿ ಓದಮ್ಮ. ಯಾರು ನಿಮ್ಗೆ ನಿಮ್ ಕೆಲಸನೇ. ನೀವೇನು ಯಾರು ಇಲ್ಲ. ಕೃಷಿ ಬೆಳೆಗಳನ್ನು ಬೆಳೆಯುವ ಉದ್ದೇಶದಿಂದ ಭೂಮಿಯನ್ನು ಸಾಗುವಳಿ ಮಾಡುವ ಕಾರ್ಯವೇ ಕೃಷಿ ಎನ್ನುವರು. ಅರ್ಥ ಮಾಡ್ಕೊಂಡ್ರಿ? ಕೃಷಿ ಅಂತ ನಿಮ್ಗೆ ಗೊತ್ತಾಯ್ತು. ನೀವು ಫಸ್ಟ್ ಉತ್ತರ ಕೊಡ್ಬೇಕಾಗತ್ತೆ. ತಪ್ಪಲ್ಲ. ಇಲ್ಲ ನೀವು ಹೇಳಿದ್ರೆ ನಿಮ್ ಗುಂಪಿಗೆ ಹಾಕಿ ಕಡಿಮೆ ಹೋಗ್ತಾವೆ. ಮುಂದೋಗಲ್ಲ. ನೀವು ಹೇಳ ಮುಂದೆ ಹೋಗ್ತೀರ. ಪಶುಪಾಲನೆ ಪ್ರಾಣಿಗಳನ್ನು ಪಳಗಿಸಿ ಹಾಲು, ಮಾಂಸ, ಉಣ್ಣೆ, ಚರ್ಮ ಇತ್ಯಾದಿ ಅಗತ್ಯ ವಸ್ತುಗಳನ್ನು ಪಡೆಯುವುದಕ್ಕಾಗಿ ಪ್ರಾಣಿಗಳ ಸಾಕಾಣಿಕೆ ಮಾಡುವುದನ್ನು ಪಶುಪಾಲನೆ ಎನ್ನುವರು. ತಿಳ್ಕೊಂಡೆಲ್ಲರೂ ನಿಮಗೆ ಗುಂಪಿನವರಿಗೆ ಮತ್ತು ನೀವು ಕೂಡ ತಿಳ್ಕೋಬೇಕು. ಮತ್ತೆ ಉಳಿದವರೆಲ್ಲರೂ ತಿಳ್ಕೋಬೇಕಂತೆ. ನಿಮ್ಮ ಸಲುವಾಗಿ ಓದಿ ಅಂತ ಅವಳು ನೀವು ಕೂಡ ಅಲ್ಲಿ ನೋಟ್ಸ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಮುಂದೋಗಮ್ಮ. ನೋಡಿ ಉಳಿದವರು ಗಮನ ನೋಡಿ ಚಿತ್ರಗಳ ಬಿಡಿಸಿ. ಮುಂದೋಗ್ಬೋದಾ? ಚರ್ಚೆ ಮಾಡ್ಕೋಬೇಕು. ನೀವೆಲ್ಲರೂ ಚರ್ಚೆ ಮಾಡಿ ಚರ್ಚೆಯಲ್ಲಿ ಭಾಗವಹಿಸಬೇಕು. ಮುಂದೆ ಹೋಗ್ತೀವಿ ನೋಡೋಣ. ಕಡಿಮೆ ಆಗುತ್ತೆ. ಏನು ತಿಳ್ಕೋಬೇಕು? ಬಂತು ಹೊಸ ವಿಷಯ. ಗಣಿಗಾರಿಕೆ ಭೂಮಿಯನ್ನು ಅಗೆದು ಅದಿರು, ಕಲ್ಲಿದ್ದಲು, ತೈಲ, ವಜ್ರ, ಚಿನ್ನ, ಪಚ್ಚೆ ರತ್ನ ಮುಂತಾದವುಗಳನ್ನು ಹೊರತೆಗೆಯುವುದನ್ನು ಗಣಿಗಾರಿಕೆ ಎನ್ನುವರು. ತಿಳ್ಕೊಂಡ್ರೆ ಗಣಿಗಾರಿಕೆ ಅಂತ ಗೊತ್ತಾಯ್ತಾ? ಮುಂದೆ ಹೋಗೋದಾ? ನೋಟ್ಸ್ ಮಾಡ್ಕೊಂಡ್ರೆ ಪಾಯಿಂಟ್ ಮಾಡ್ಕೊಂಡ್ರಿ ಚಿತ್ರವನ್ನು ಗಮನಿಸಿದ್ದೀರಾ? ಕೃಷಿ ವಲಯದ ಮಹತ್ವ. ಕೃಷಿಯು ಜನರ ಮುಖ್ಯ ಜೀವನಾಧಾರವಾಗಿದೆ. ಭಾರತದಲ್ಲಿ 58% ಜನ ವ್ಯವಸಾಯವನ್ನು ಅವಲಂಬಿಸಿದ್ದಾರೆ. ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ.
ಏನ್ ತಿಳಿಸುತ್ತೆ ಕೃಷಿ ವಲಯದ ಮಹತ್ವ ಪಾಯಿಂಟ್ ನೆನಪಿಟ್ಕೋಬೇಕು. ಕೃಷಿ ವಲಯದ ಮಹತ್ವದ ಪಾಯಿಂಟ್ ಮತ್ತು ಮುಂದೆ ನಿಮಗೆ ಚಟುವಟಿಕೆ ಬರುತ್ತೆ. ಈಗ ನೋಡಿ ಚಟುವಟಿಕೆ ಒಂದೇ ಮುಖ್ಯ ಮಾತ್ರ ಇದೆ, ಯಾವ ಓದೋರ ಅವಕಾಶ ಇಲ್ಲ. ವಿದ್ಯಾರ್ಥಿಗಳೇ, ಈ ಮೇಲಿನ ಮಾಹಿತಿಯನ್ನು ಚರ್ಚೆ ಮಾಡಿ ಈ ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಮೀರದಂತೆ ಉತ್ತರವನ್ನು ತರಗತಿಯಲ್ಲಿ ಪ್ರಸ್ತುತಪಡಿಸಿರಿ. 1. ಪ್ರಾಥಮಿಕ ವಲಯಗಳೆಂದರೇನು? ನೋಡಿ ಚರ್ಚೆ ಮಾಡ್ಕೊಳ್ಳಿ. ನಿಮಗೆ 2 ಸೆಕೆಂಡ್ ಅವಕಾಶ. ಅದಕ್ಕೆ ಉತ್ತರವನ್ನು ಬರೆದು ಓದಕ್ಕೆ ಮುಂದೆ ಬನ್ನಿ. ನೀವು ಓದಬೇಕು ಬೇಗ. ಭಾರತದ ಬೆನ್ನೆಲುಬು ಚರ್ಚಿಸಿರಿ. ವಿದ್ಯಾರ್ಥಿಗಳೇ, ಈ ಮೇಲಿನ ಅಂಶಗಳನ್ನು ಗಮನಿಸಿದರೆ ಒಕ್ಕದಿದ್ದರೆ ಜಗವೆಲ್ಲ ಬಿಚ್ಚುವುದು. ಈ ಮಾತನ್ನು ನೀವು ಒಪ್ಪುವಿರಾ? ಕೂತ್ಕೊಳ್ಳಿ. ನಿಮಗೆ ಒಂದು ನಿಮಿಷ ಅವಕಾಶ. 1 ನಿಮಿಷ ಮಾಡಿ ಓದಬೇಕು. ನೀವು ಓದೋ ಮಟ್ಟ 1 ಸೆಕೆಂಡ್ ನೀವು ಚರ್ಚೆ ಮಾಡಿ. ಈ ಪುಸ್ತಕ ನೀವು ಚರ್ಚೆ ನಿಮಗೂ ಅವಕಾಶ ಇದೆ. ಅವ್ರಿಗೆ ಏನಾದ್ರು ತಪ್ಪಿದೆ ನಿಮ್ಗೆ ಬರ್ತದೆ. ಈಗೆಲ್ಲ 1 ನಿಮಿಷ ಬೇಕು ಟೈಮ್. ಅದಕ್ಕೆ ಉತ್ತರ ರೆಡಿ ಮಾಡ್ಕೊಂಡು ಬೇಗ ನೋಡೋಣ. ನಾ ಬಂದಿನಿ ಮಾತ್ರ ಈಗ ನೋಡ್ಲಿಕ್ಕೆ ಬೇಗ ಉತ್ತರ ರೆಡಿ ಮಾಡ್ಕೊಳ್ಳಿ. 4 ಪ್ರಶ್ನೆಗಳಿದೆ. 4 ಪ್ರಶ್ನೆ ಉತ್ತರ ರೆಡಿ ಮಾಡ್ಕೊಳ್ಳಿ. ಎಲ್ಲ ಮುಂದೆ ಭಾಗವಹಿಸಬೇಕು. ಎಲ್ಲರೂ ಮುಂದೆ ಅವಕಾಶ ಕೊಡ್ತೇನೆ. ಬೇಗ ಚರ್ಚೆ ಮಾಡಿ. ನಾನು ಚರ್ಚೆ ಮಾಡಿ ಚರ್ಚೆ ಮಾಡ್ಬಿಟ್ಟು ಚರ್ಚೆ ಮಾಡಿ. ಶಿಕ್ಷಕರಿಗೆ ಹೇಳಿದಂತೆ ಈ ಪ್ರಶ್ನೆ ಬಿಟ್ಟು ಇನ್ನೇನೋ ಪ್ರಶ್ನೆ ಕೇಳಿಬಿಟ್ಟು ನೋಟ್ ಮಾಡ್ಬೋದು ಸರ್ ದಯಮಾಡಿ. ಆಮೇಲೆ ಚರ್ಚೆ ಮಾಡಿ. ಈ ಪ್ರಶ್ನೆಗಳು ಪೂರ್ವವಾಗಿದ್ದಾಗಿಂತ ಚೆನ್ನಾಗಿರ್ಬೇಕಂತ ಅದನ್ನು ನೋಟ್ ಮಾಡ್ಕೊಳ್ಳಿ. ಚರ್ಚೆ ಮಾಡುವಾಗ ಅದನ್ನು ಚರ್ಚೆ ಮಾಡೋಣ. ಯಾವ ರೆಡಿ ಆಯ್ತು ಉತ್ತರ? ಕೈ ಎತ್ತೋಣ. ರೆಡಿ ಆಯ್ತು ಉತ್ತರ? 4 ಪ್ರಶ್ನೆ ಉತ್ತರ ರೆಡಿ ಆಯ್ತಾ? ಎಸ್, ವೆರಿ ಗುಡ್. ನೋಡಿ ಎಷ್ಟು ಬೇಗ ಉತ್ತರ ರೆಡಿ ಮಾಡಿದ್ದಾರೆ. ಈಗ ನಾವು ಅದೇ ಕುಟುಂಬಿಗೆ ಅವಕಾಶ ಕೊಡ್ತೇನೆ. ವೇದಿಕೆ ಬಂದು ಓದ್ಬೇಕಾದ್ರೆ ವೇದಿಕೆ ಬಂದು ಬರ್ಬೇಕು. ನೀವು ರೆಡಿ ಮಾಡೋದು ಉತ್ತರ ಹೇಳ ಮಕ್ಕಳಿಗೆ. ಉತ್ತರ ರೆಡಿ ಈಗ 1. ಪ್ರಾಥಮಿಕ ವಲಯಗಳೆಂದರೇನು? ಕೇಳಮ್ಮ ಎಲ್ಲರೂ. ನೀನು ಹೇಳ್ಬೇಕು. ನಿಸರ್ಗದಿಂದ ನೇರವಾಗಿ ಬಳಕೆ ವಸ್ತುಗಳನ್ನು ಪಡೆದುಕೊಳ್ಳುವಂತಹ ಉದ್ಯೋಗವನ್ನ ಪ್ರಾಥಮಿಕ ವಲಯ ಎಂದು ಕರೆಯುತ್ತಾರೆ. ಇವ್ರಿಗೆ ಪ್ರಶ್ನೆ ಕೇಳಬಹುದು. ನಿನಗೆ ಆಸಕ್ತಿ ಇದೆ, ಇವ್ರಿಗೆ ಯಾವ ಕಂಪನಿಗೆ ಯಾವ ಗುಂಪಿನವರಿಗೆ ಭಾಗವಹಿಸಿದ ಪ್ರಶ್ನೆ ಕೇಳಬಹುದು. ಕೇಳೋ ಪ್ರಶ್ನೆ ಕೇಳ. ಯಾವ ಪ್ರಶ್ನೆ ಕೇಳೋ ಪ್ರಾಥಮಿಕ ವಲಯಗಳಲ್ಲಿ ಪ್ರಮುಖ ಉದ್ಯೋಗ ಯಾವುದು? ಕೃಷಿ. ಹೌದಾ? ಉತ್ತರ ಸ್ಕೋಪ್ ಕೂಡ ಭಾರತದಲ್ಲಿ ಕೃಷಿಯನ್ನು ಅವಲಂಬಿಸಿದ ಜನ ಶೇಕಡಾ ಎಷ್ಟು? ನಿಮ್ಮ ಗುಂಪಿನ ಒಬ್ಬರಿಗೆ ಯಾರು ಕೇಳಲ್ಲ. ಭಾರತದಲ್ಲಿ ಕೃಷಿಯನ್ನು ಅವಲಂಬಿಸಿದ ಜನರ ಸಂಖ್ಯೆ ಶೇಕಡಾ 58. ಹೌದಾ? ಉತ್ತರ ನೀನೇ ಹೇಳ್ತೇ, ನೀ ಯಾರಿಗೆ ಕೇಳ್ತೀಯ? 4ನೇ ಪ್ರಶ್ನೆ 3ನೇ ಪ್ರಶ್ನೆ ನೀ ಯಾವ್ದು ಕೇಳ್ತೀಯ? ನೀ ಯಾವ್ದು ಹೇಳ್ಬೋದು. ಕೃಷಿಯು ಭಾರತದ ಬೆನ್ನೆಲುಬು ಚರ್ಚಿಸಿ. ಹಂಗೆ ಕೃಷಿಯು ಭಾರತದ ಬೆನ್ನೆಲುಬಾಗಿದೆ, ಏಕೆಂದರೆ ಭಾರತದಲ್ಲಿ ಶೇಕಡಾ 58% ಜನ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ರೈತ ಭೂಮಿಯನ್ನು
ಸಾಗುವಳಿ ಮಾಡಿ ಬೆಳೆಯದಿದ್ದರೆ ತಿನ್ನುವುದಕ್ಕೆ ಇಲ್ಲ. ಈ ಕೃಷಿಯು ದೇಶದ ಆರ್ಥಿಕ ಅಭಿವೃದ್ಧಿಗೂ ಕೂಡ ಒಂದು ಸಹಾಯಕಾರಿಯಾಗಿದೆ. ಅಷ್ಟೇ ಅಲ್ಲದೆ ನಗರದ ಜನ ಹಣವನ್ನು ಮಾತ್ರ ಗಳಿಸಬಹುದು, ಆದರೆ ತಿನ್ನುವ ಅಕ್ಕಿ ಕಾಳನ್ನು ಗಳಿಸಲು ಎಂದಿಗೂ ಸಾಧ್ಯವಿಲ್ಲ. ಆದ್ದರಿಂದ ರೈತರನ್ನ ಹಾಗೂ ಕೃಷಿಯನ್ನ ಭಾರತದ ಬೆನ್ನೆಲುಬು ಎಂದು ಕರೆಯುತ್ತಾರೆ. ಚೆನ್ನಾಗಿರೋರು ಯಾರಿಂದ ಹೇಳ್ಬೋದಲ್ಲ, ನನಗಿಂತ ಚೆನ್ನಾಗಿ ಯಾರು ಕೃಷಿಯು ಭಾರತದ ಬೆನ್ನೆಲುಬಾಗಿದೆ. ಇದರಲ್ಲಿ ಭಾರತದಲ್ಲಿ 58% ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಬರೀ ಎಲ್ಲಾ ಜನರು ಇಂಜಿನಿಯರ್, ಡಾಕ್ಟರ್ ಅಂತಾದ್ರೆ ನೌಕರಿಗಳಿಗೆ ಅಭ್ಯಾಸ ಇದು ಮಾಡಕತ್ರ ಮತ್ತ ಇದು ಹೊಲದಲ್ಲಿ ಇದು ಕೆಲಸ ಕೃಷಿ ಮಾಡಲು ಯಾರು ಬೇಕು, ಅದಕ್ಕ ಕೃಷಿ ಮಾಡಿದ್ರ ದೇಶದ ಜನರಿಗೆ ತಿನ್ನಾಕ ಅಕ್ಕಿ ಕಾಸು ಸಿಗಂಗಿಲ್ಲ. ಆದ್ದರಿಂದ ಕೃಷಿಯು ಭಾರತದ ಬೆನ್ನೆಲುಬು. ಮಹತ್ವನ ಹೇಳ್ರಿ. ಕೃಷಿಯು ಭಾರತದ ಬೆನ್ನೆಲುಬು. ಕೃಷಿ ಭಾರತದಲ್ಲಿ 58% ಅವಲಂಬಿಸಿದ್ದಾರೆ. ಕೃಷಿ ಮಾಡಿದಾಗ ಆಹಾರ ಸಿಗ್ತೈತಿ ಮತ್ತು ಅದರಿಂದ ಪ್ರಾಣಿಗಳಿಗೆ ಆಹಾರ ಮತ್ತು ಕೃಷಿಯಿಂದ ಏನು ಮಾಡಕ್ ಸಾಧ್ಯನೇ ಇಲ್ಲ. ಮತ್ತು ಆ ಕೃಷಿಯಿಂದ ಕೈಗಾರಿಕೆಗಳ ಕಚ್ಚಾ ವಸ್ತುಗಳ ಕೃಷಿಯಿಂದ ಅವಲಂಬಿತವಾಗಿರುವಂತಷ್ಟು ಕೈಗಾರಿಕೆ. ಕೃಷಿಯಿಂದ ಎಲ್ಲಾರು ಆಹಾರ ನೋಡಿ ಎಷ್ಟು ಚೆನ್ನಾಗಿ ನೋಡಿ, ಎಲ್ಲರೂ ಎಷ್ಟು ಜ್ಞಾನ ಚೆನ್ನಾಗಿ ಜ್ಞಾನ ಪಡ್ಕೊಂಡ್ರು. ಆಗ ನಾವು ಸೆಂಟೆನ್ಸ್ ಹಾಕಿದ್ವಿ ನಾನು ಒಂದು ಒಕ್ಕಣೆ ಪಡೆದ ರೈತ ಒಕ್ಕಣೆ ಜಗವೆಲ್ಲ ಬಿಕ್ಕುವುದು. ಹೌದಾ? ಇದರ ಅರ್ಥ ಆಗಿದೆ ಎಲ್ಲರಿಗೆ? ಆಗಿದೆಯಾ? ಜಗವೆಲ್ಲ ಬಿಕ್ಕುವುದು ಎಲ್ಲರೂ ಹೋಗ್ತೀರಾ? ಹಾಗಾದ್ರೆ ನೀವು ಒಂದೇ ಪ್ರಾಥಮಿಕ ವಲಯದ ಕಟ್ಟಿಕೊಂಡ ಜ್ಞಾನ ರೈತ ಒಕ್ಕದ ಜಗವೆಲ್ಲ ಬಿಕ್ಕುಂದ್ರೆ ಕೃಷಿಯು ಮಹತ್ವ. ಕೃಷಿ ಕಚ್ಚಾ ವಸ್ತು ದೊರಕುತ್ತದೆ, ಕೃಷಿ ಆಹಾರಕ್ಕೆ, ಕೃಷಿ ಪಶುಗಳಿಗೆ ಮತ್ತು ಮನುಷ್ಯರಿಗೆ ಆಹಾರವನ್ನು ಒದಗಿಸುತ್ತದೆ. ಹಾಗಾದ್ರೆ ಕೃಷಿ ಭಾರತದ ಬೆನ್ನೆಲುಬು. ಒಪ್ಪಿಕೊಂಡ್ರೆಲ್ಲರೂ? ಹಾಗಾದ್ರೆ ನಾವು ಪ್ರಾಥಮಿಕ ವಲಯದಿಂದ ಕಟ್ಟಿಕೊಂಡ ಜ್ಞಾನ ಕೃಷಿ ಭಾರತದ ಬೆನ್ನೆಲುಬು. ವೆರಿ ಗುಡ್. ಒಂದೇ ತಂಡಕ್ಕೆ ಜೋರಾಗಿ ಚಪ್ಪಾಳೆ ನೋಡೋಣ. ಒಂದೇ ತಂಡದ ನಾಯಕ ಕಣ್ಣಮ್ಮ. ಯಾಕಂದ್ರೆ ಒಳ್ಳೆ ಚೆನ್ನಾಗಿ ಜ್ಞಾನ ಪಟ್ಟುಕೊಂಡು ಮತ್ತೆ ಎಲ್ಲ ಮಕ್ಕಳು ಉತ್ತರವನ್ನು ಹೇಳಿದರು. ಈಗ ಎರಡನೇ ತಂಡದ ಸ್ಫೂರ್ತಿ ಪಡೆದ ಎರಡನೇ ತಂಡ ಅವರು ಅವಕ್ಕೆ ಚೆನ್ನಾಗಿ ಮಾಡಿದ್ರೆ ಅಂತೆಲ್ಲ ಎರಡನೇ ತಂಡದವರು. ಎರಡನೇ ತಂಡದ ಎತ್ತಬೇಕು, ಎರಡನೇ ತಂಡದ ಭಾಗವಹಿಸಿ. ನೀವು ಕೂಡ ಅಬ್ಸರ್ವೇಷನ್ ಮಾಡಿ ನೋಡ್ಕೊತಾ ಇರಿ ಯಾವ ರೀತಿ ಅವರು ಚಟುವಟಿಕೆ ಮಾಡ್ತಾರೆ. ಹೋಗೋಣ. ಎರಡನೇ ಗುಂಪು, ಈ ಕೆಳಗೆ ಮಿಂಚುಪಟ್ಟಿನ ಮಾಹಿತಿ ನಿಮ್ಮ ಸಣ್ಣ ಸಸ್ಯರ ತರಗತಿಗೆ ಓದಿ ಹೇಳಿರಿ. ತರಗತಿ ಅಂದ್ರೆ ನಿಮ್ಮ ಸಹಪಾಠಿಗಳಿಗೆ ಓದಿ ಹೇಳಬೇಕು. ಸೋರಮ್ಮ ಯಾವ್ರಿ? ಜೋರಾಗಿ ಎಲ್ಲ ನೀನು. ದ್ವಿತೀಯ ವಲಯಗಳು ಪ್ರಾಥಮಿಕ ಉದ್ಯೋಗದಿಂದ ಪಡೆದ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವುದಕ್ಕೆ ದ್ವಿತೀಯ ವಲಯ ಎನ್ನುತ್ತಾರೆ. ಮತ್ತು ಈ ವಲಯವನ್ನು ಕೈಗಾರಿಕಾ ವಲಯ ಎಂದು ಕರೆಯುತ್ತಾರೆ. ಕೈಗಾರಿಕೆಗಳನ್ನು 3 ವಿಧಗಳಾಗಿ ವರ್ಗೀಕರಿಸಬಹುದು. ಕೃಷಿ ಆಧಾರಿತ ಕೈಗಾರಿಕೆ, ಬಟ್ಟೆ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಚಹಾ, ಕಾಫಿ ಹಾಗೂ ರೇಷ್ಮೆ ಕೈಗಾರಿಕೆಗಳು, ಅರಣ್ಯ ಆಧಾರಿತ ಕೈಗಾರಿಕೆಗಳು, ಕಾಗದ ಕೈಗಾರಿಕೆ, ಬೆಂಕಿ ಪೊಟ್ಟಣ, ಬಿಡಿ ತಯಾರಿಕೆ, ಅಂಡು ಬಣ್ಣ ಬೇರೆ ಬೇರೆ. ಖನಿಜ ಆಧಾರಿತ ಕೈಗಾರಿಕೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ, ಸಿಮೆಂಟ್ ತಯಾರಿಕೆ. ನೋಡಿ ಜ್ಞಾನ ಕಟ್ಟಿಕೊಟ್ಟು ಹೇಳಿದ್ದಾರೆ. ಇನ್ನೊಂದ್ಸಲ ಹೇಳ್ಬೇಕು ತರಗತಿಗೆ. ನಿಮ್ಗೆಲ್ಲ ಅರ್ಥ ಆಗಿದೆ? ಇನ್ನೊಂದ್ಸಲ ಹೇಳ್ಬೇಕು. ಎರಡನೇ ತಂಡ. ದ್ವಿತೀಯ ವಲಯಗಳು ಪ್ರಾಥಮಿಕ ಉದ್ಯೋಗದಿಂದ ಪಡೆದ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವುದಕ್ಕೆ ದ್ವಿತೀಯ ವಲಯ ಎನ್ನುತ್ತಾರೆ. ಮತ್ತು ಈ ವಲಯವನ್ನು ಕೈಗಾರಿಕಾ ವಲಯ ಎಂದು ಕರೆಯುತ್ತಾರೆ. ಕೈಗಾರಿಕೆಗಳನ್ನು 3 ವಿಧಗಳಾಗಿ ವರ್ಗೀಕರಿಸಬಹುದು. ಕೃಷಿ ಆಧಾರಿತ ಕೈಗಾರಿಕೆಗಳು, ಬಟ್ಟೆ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಚಹಾ, ಕಾಫಿ ಹಾಗೂ ರೇಷ್ಮೆ ಕೈಗಾರಿಕೆಗಳು, ಅರಣ್ಯ ಆಧಾರಿತ ಕೈಗಾರಿಕೆಗಳು, ಕಾಗದ ಕೈಗಾರಿಕೆ, ಬೆಂಕಿ ಪೊಟ್ಟಣ, ಬೀಡಿ ತಯಾರಿಕೆ, ಅಂಟು ಬಣ್ಣ ತಯಾರಿಕೆ, ಖನಿಜ ಆಧಾರಿತ ಕೈಗಾರಿಕೆಗಳು, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ, ಸಿಮೆಂಟ್. ಎಲ್ಲ ಜ್ಞಾನ ನೋಡ್ಕೊಳ್ಳಿ.
ವಿತ್ತೀಯ ವಲಯ ಬರ್ತಕ್ಕಂಥ ವಿಷಯಗಳನ್ನ ನೀವು ಸರಿಯಾಗಿ ನೋಡ್ಬೇಕು, ಗಮನವಿಟ್ಟು ನೋಡ್ಬೇಕು ಮತ್ತು ನೀವು ನೋಟ್ಸ್ ಮಾಡ್ಕೋಬೇಕು. ಈಗ ಮುಂದೆ ಪ್ರಶ್ನೆಗಳು ಬರ್ತವೆ, ಆ ಪ್ರಶ್ನೆಗಳ ಉತ್ತರ ನೀವು ಕಂಡುಕೊಳ್ಬೇಕು. ಹೋಗೋಣ ಮುಂದೆ, ಹೋಗೋಣ ಅಂತಂದ ಸಂಕಟ ಆಗಲ್ವಾ? ಮುಂದೆ ಹೋಗೋಣ, ಇನ್ನೊಂದು ಮಾಡ್ತೇವೆ ಹೋಗೋಣ ಮುಂದೆ. ಸ್ವಲ್ಪ ಓದಿ, ಓದಕ್ಕೆ ಯಾರು ಓದಿ ನೋಡ್ಕೊಂಡು ನೀನೇ ಅಬ್ಸರ್ವ್ ಮಾಡು. ಸ್ವಲ್ಪ ಇನ್ನೊಂದು ನಿಮ್ಗೆ ಕೊಡ್ತೇನೆ, ಟೈಮ್ ಕೊಡ್ತಾ ಇದ್ದೇನೆ, ಅವಸರ ಬೇಡ. ನೀವು ಉಳ್ಕಿ ತಂಡದವ್ರು ನೋಡ್ಕೋಬೇಕಾದ, ನೀವು ಜ್ಞಾನ ಕಟ್ಕೊಳ್ಬೇಕಾದ ಬೇಕು. ಹೋಗೋಣಮ್ಮ ತಗೊಂಡ್ರೆ ಒಪ್ಪಿಗೆ ಇದೆಯಾ? ನೋಡಿ ಚಿತ್ರ ಬಂದು ಒಳ್ಳೆ ಚಾಲಮ್ಮ. ಒಳ್ಳೆ ಚಿತ್ರ ಯಾವುದು? ಯಾವ್ದು? ಹತ್ತಿ ಬಟ್ಟೆ ಕೈಗಾರಿಕೆ ನೋಡ್ಕೊಂಡೆಲ್ಲ ಓದು. ಅರಣ್ಯ ಆಧಾರಿತ ಕೈಗಾರಿಕೆಗಳು, ನಾಟ ತಯಾರಿಕೆ, ಕಾಗದ ಕಾರ್ಖಾನೆ, ಪೀಠೋಪಕರಣ ತಯಾರಿಕೆ, ಬಣ್ಣ ತಯಾರಿಕೆ ಕಾರ್ಖಾನೆ. ಹೌದಾ? ನೋಡ್ಕೊಂಡಿದ್ಯಲ್ಲಾನು? ಮುಂದೋಗೋಣ. ಖನಿಜ ಆಧಾರಿತ ಕೈಗಾರಿಕೆಗಳು, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಅಲ್ಯೂಮಿನಿಯಂ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ರಾಸಾಯನಿಕ ವಸ್ತುಗಳ ತಯಾರಿಕೆ. ಹಾಗಾದ್ರೆ ಮೂರು ಬಂದ್ವಿ. ಒಳ್ಳೆ ಚಿತ್ರ ಯಾವ್ದು ನೋಡಿದ್ದೀನೋ? ಒಳ್ಳೆ ಚಿತ್ರ ನೋಡಿದ ಯಾವ್ದು? ಮತ್ತೆ ಇನ್ನೊಂದು ಅವಕಾಶ ಕೊಡ್ತೇನೆ, ವಾಪಸ್ ಹೋಗ್ತೇನೆ, ನೆನ್ಪಿಡ್ಕೋ. ಒಳ್ಳೆ ಚಿತ್ರ ಯಾವ ಕೈಗಾರಿಕೆ? ಯಾರ್ಯಾರು ನೋಡು. ಮೂರನೇದು ಒಂದೊಂದು ತೆಗೆದುಕೊಂಡು ಕ್ಲಿಯರ್ ಕೈಗಾರಿಕೆ ನೋಡ್ಕೊಂಡಿಲ್ಲೋ? ಈಗ ಮುಂದೆ ಸ್ವಲ್ಪ ಪ್ರಶ್ನೆಗಳು ಬರ್ತವೆ, ಅದಕ್ಕೆ ಉತ್ತರ ಹೇಳಕ್ ರೆಡಿ ಆಗ್ಬಿಟ್ಟು ಮುಂದೆ ಓದ್ಬಾ. ಯಾರು ಓದ್ತೀನಿ ನಿಮ್ಮ ತಂಡದಲ್ಲಿ? ಓದು, ಜೋರ ಓದು. ಅಲ್ಲಿ ಹೋಗ್ಬೇಕಾದ್ರೆ ಮುಂದೆ ಹೋಗಿ ನೋಡ್ಬೋದು. ಮಾಡಿಲ್ಲ ಮುಂದೆ ಹೋಗ್ಬೋದು. ಜೋರ ಎಲ್ಲ ತರಗತಿ ಕೇಳ್ಬೇಕಾದ್ರೆ ಸೈಡ್ ನಿಂತ್ಕೊಂಡು ಓದು. ಭಾರತದ ಆರ್ಥಿಕತೆಯಲ್ಲಿ ಕೈಗಾರಿಕೆ ಮಹತ್ವ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಕೈಗಾರಿಕರನ್ನ ಇಲ್ಲವೇ ವಿನಾಶ ಎಂದು ಹೇಳಿರುವಂತೆ ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೈಗಾರಿಕೆಗಳು ಅವಶ್ಯಕ. ಭಾರತದಲ್ಲಿ ಹೇರಳವಾಗಿ ಸ್ವಾಭಾವಿಕ ಸಂಪನ್ಮೂಲಗಳನ್ನು ಸಿಗುವುದರಿಂದ ಎಲ್ಲಾ ತರಹದ ಕೈಗಾರಿಕೆಗಳು ದೇಶದಲ್ಲಿ ಅಭಿವೃದ್ಧವಾಗಿವೆ. ಕೃಷಿ ಅಭಿವೃದ್ಧಿಗೆ ಸಹಕಾರವಾಗಿದೆ. ದೇಶದಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಸುತ್ತದೆ. ರಾಷ್ಟ್ರೀಯ ಮತ್ತು ತಲಾ ಆದಾಯ ಹೆಚ್ಚಳವಾಗುತ್ತದೆ. ಸಾರಿಗೆ ಸಂಪರ್ಕ ಅಭಿವೃದ್ಧಿಯಾಗುತ್ತವೆ. ದೇಶದಲ್ಲಿ ಅಧಿಕ ಉತ್ಪಾದನೆ ಸಾಧ್ಯವಾಗುತ್ತದೆ. ಸಮತೋಲನ ಅಭಿವೃದ್ಧಿಯಾಗುತ್ತದೆ. ರಾಷ್ಟ್ರೀಯ ರಕ್ಷಣೆಗೆ ಸಹಾಯವಾಗುತ್ತದೆ. ಸರ್ಕಾರಕ್ಕೆ ಅಧಿಕ ವರಮಾನ ಬರುತ್ತದೆ. ಮಾರುಕಟ್ಟೆ ವಿಸ್ತರಣೆ ಸಾಧ್ಯವಾಗುತ್ತದೆ. ಕೈಗಾರಿಕೆ ಕೃಷಿ ರಂಗ ಹಾಗೂ ತೃತೀಯ ವಲಯಗಳನ್ನು ನಡುವೆ ಸಮತೋಲನ ಏರ್ಪಡಿಸುತ್ತದೆ. ತರತ್ವ ಆರ್ಥಿಕ ಅಭಿವೃದ್ಧಿ ಸಾಧಿಸುತ್ತದೆ. ಉತ್ಪಾದನಾ ಸಾಮರ್ಥ್ಯದ ವೃದ್ಧಿಯಾಗುತ್ತದೆ. ನೋಡ್ಬಿಟ್ರಿ ಭಾರತದಲ್ಲಿ ಕೃಷಿಯ ಮಹತ್ವ ಇದೆ. ಎಲ್ಲರೂ ಕೈಗಾರಿಕೆ ಮಹತ್ವ, ಆ ಕೈಗಾರಿಕೆ ಮಹತ್ವದನ್ನ ನೀವು ಪಾಯಿಂಟ್ ನೋಡಿದೀನಿ ನಾನು. ನೋಡ್ಕೊಂಡ್ರಲ್ಲ ಯಾವ ರೀತಿ ಕೈಗಾರಿಕೆ ಮಹತ್ವ ಇದೆ ಅಂತ ನೋಡ್ಕೊಂಡಿದ್ದು ಪಾಯಿಂಟ್ಸ್ ಎಲ್ಲರೂ ನೋಡ್ಬೇಕು, ಎಲ್ಲ ಕೂಡ ನೋಡ್ಕೋಬೇಕು. ಒಂದ್ಸಲ ಇನ್ನೊಂದ್ಸಲ ಬೇಕಾದ್ರೆ ಓದ್ತಾಳ ಅವಳು, ಓದ್ಬೇಕು ಎಲ್ಲರಿಗೂ ಇನ್ನೊಂದ್ಸಲ ಅವಳು ನೋಡ್ಕೋತೀರಿ. ಸ್ಥಾನಕ್ಕೆ ಮಾಡಿ ನಾವು ನೋಡ್ಕೊತವ್ರಿ ಅಂತ ಮತ್ತೆ ಹಂಗ ನಾವು ಹೇಳಲ್ಲ ತಿಳಿದೇ ಥಿಯೇಟಿದಾಗ ಓವರ್ ಹೆಡ್ ಪ್ರೊಜೆಕ್ಟರ್ ಯೂಸ್ ಮಾಡಂತೀರಿ ನೋಡ್ರಿ ಎಷ್ಟು ಕಷ್ಟಪಡ್ತಿದ್ದೀವಿ, ಎಷ್ಟು ಕೊಡ್ಬೇಕು.
ಸರ್ಕಾರ ಸೀಟ್ ಬರೀ ಮಟ್ಟದ್ದು ಪ್ರಶ್ನೆ ಕೇಳ ಎಲ್ಲರಿಗೂ ಒಪ್ಪಿಗೆಯಾ ಮುಂದೋಗ್ಲಿಕ್ಕೆ ಮಾತಾಡಬೇಕು ಒಪ್ಪಿಗೆ ಒಪ್ಪಿಗೆ ನಿಮ್ಗೆ ಎಲ್ಲ ಬಂದವು ಲೀಡರ್ ಏನು ಮುಂದೆ ಹೋಗುದಾ ಈಗ ನಿಮ್ಮ ಒಂದು ಚಟುವಟಿಕೆ ಬಂತು ಸಂಪ್ರದಾಯ ಕಾರಣ ವಿನಾಶ ಎಂದು ಯಾರು ಹೇಳ್ತಾರೆ ಇಲ್ಲೇ ಇದೆ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಪ್ರಶ್ನೆ ನಿಮ್ಮ ಗುಂಪಿಗೆ ಚರ್ಚಿಸಿ ಉತ್ತರ ಕಂಡುಕೊಳ್ಳಿ ನೀವು ಕಂಡುಕೊಂಡ ಉತ್ತರ ತರಗತಿಗೆ ಸೇರಿದೆ ಹೌದಾ ಒಂದೇ ಪ್ರಶ್ನೆ ಓದು ಕೈಗಾರಿಕಾ ವಲಯವು ಯಾವ ವಲಯದಿಂದ ಪ್ರಭಾವಿತವಾಗಿದೆ ಎರಡನೇ ಪ್ರಶ್ನೆ ಮಕ್ಕಳೇ ನೀವು ಜಿಲ್ಲೆಯಲ್ಲಿರುವ ಪ್ರಮುಖ ಕೃಷಿ ಆಧಾರಿತ ಕೈಗಾರಿಕೆ ಯಾವುದು ತಿಳಿಸಿರಿ 3 ಅರಣ್ಯ ಆಧಾರಿತ ಕೈಗಾರಿಕೆಗಳನ್ನು ಹೆಸರಿಸಿರಿ ನೀವು ತಾಲೂಕು ಅಥವಾ ಜಿಲ್ಲೆಯಲ್ಲಿ ಯಾವುದಾದರೂ ಅರಣ್ಯ ಆಧಾರಿತ ಕೈಗಾರಿಕೆ ಇದೆಯೇ 4 ಖನಿಜ ಆಧಾರಿತ ಕೈಗಾರಿಕೆಗಳಿಗೆ ಉದಾಹರಣೆ ಕೊಡಿರಿ ನಿಮ್ಮ ಜಿಲ್ಲೆಯ ಪ್ರಮುಖ ಖನಿಜ ಆಧಾರಿತ ಕೈಗಾರಿಕೆ ಯಾವುದು 5 ಕೈಗಾರಿಕನೇ ಇಲ್ಲವೇ ವಿನಾಶ ಎಂದು ಯಾರು ಹೇಳಿದರು ಆಯ್ತಾ ಮೇಲೆ ವಿಶೇಷ ಸೂಚನೆ ಕೊಡಿದ ಓದೋಣ ಏನು ವಿಶೇಷ ಸೂಚನೆ ವಿಶೇಷ ಸೂಚನೆ ಶಿಕ್ಷಕರ ಹಾಗೂ ಪಠ್ಯಪುಸ್ತಕಗಳ ಸಹಾಯ ಪಡೆಯಬಹುದು ನಿಮಗೆ ಅವಕಾಶ ಕೊಟ್ಟಿದ್ದೇನೆ ನಾನು ನನ್ನ ಕೇಳಿದ ಉತ್ತರ ಹೇಳ್ಕೊಡ್ತೇನೆ ನಿಮ್ಗೆ ಬಂದು ನೇರವಾಗಿ ನಿಮ್ಮ ಹತ್ರ ಒಂದು ನಿಮ್ಗೆ ಅಷ್ಟೇ ನಿಮ್ಮ ಗುಂಪಿಗೆ ಅಷ್ಟೇ ಹೇಳ್ತೇನೆ ನಾನು ಓದೋರಿಗೆ ಎಷ್ಟು ವರ್ಷ ಹೇಳಂಗಿಲ್ಲ ನೀವು ಮತ್ತೆ ಓದೋರು ಕೂಡ ಕಟ್ಕೊಳ್ಬೋದು ಆಮೇಲೆ ಪಠ್ಯ ಪುಸ್ತಕದಲ್ಲಿದೆ ಉತ್ತರ ನಿಮ್ಗೆ ಟೈಮ್ ಕೊಡ್ತಾ ಇದ್ದೇನೆ ಎಲ್ಲರೂ ಜಿಲ್ಲಾ ಅಂತ ಅವ್ರಿಗೆ ಗೊತ್ತಿತ್ತು ಸರ್ ಅವ್ರಿಗೆ ಟೈಮ್ ಕೊಡದೆ ಉತ್ತರ ಕಂಡುಕೊಳ್ಬೇಕು ಯಾವ ಜಿಲ್ಲಾ ಅಂತ ಕಲಿಸಿ ಮೇಡಮ್ ಮಾತಾಡಿಸಿ ಟೀಚರ್ ಕರೆಕ್ಟರ್ ನಿಮ್ಮನ್ನ ಅವ್ರದ್ದು ಯಾರು ಈ ಟೀಚರ್ ಆಗಲಿ ನಿಮ್ಮ ಟೀಚರ್ ಆಗಲಿ ಶಿಕ್ಷಕರ ಸಹಾಯ ತಗೋಬಹುದು ಈ ಪ್ರಕಾರ
ಎಲ್ಲರೂ ಉತ್ತರ ಆಯ್ತಾ? ಟೀಚರ್ ಮಾತಾಡಿ ಆಮೇಲೆ ಡಿಸ್ಕಸ್ ಮಾಡೋಣ. ಮಾತಾಡಬೇಕು ಮಾಡಿ ಟೈಮಿಂಗ್ ಬಂದಿದೆ, ಮುಗಿಸಿ ಹೇಳ್ಕೊಡ್ತೇನೆ. ಈಗ ಸ್ಟಾರ್ಟ್ ಮಾಡೋಣ. ಈಗ ಈ ಒಂದು ತಂಡದವರು ಜ್ಞಾನವನ್ನ ತಿಳ್ಕೊಂಡಿದ್ದಾರೆ, ತರಗತಿ ತಿಳಿಸ್ತಾರೆ. ಈಗ ನಾವು 1ನೇ ಪ್ರಶ್ನೆ ತರಗತಿ ಮುಕ್ತಾಯ. ಕೈಗಾರಿಕಾ ಯಾವ ವಲಯದಿಂದ ಪ್ರಭಾವಿತವಾಗಿದೆ? ಪ್ರಾಥಮಿಕ ವಲಯದಿಂದ ಪ್ರಭಾವಿತವಾಗಿದೆ. ಸಕ್ಕರೆ ನಿಮ್ಮ ಅರಣ್ಯಾಗಾರ ಕೈಗಾರಿಕೆ ನಿಮ್ಮ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಬೆಳಗಾವಿಯಲ್ಲಿ ಪೀಠೋಪಕರಣ ತಯಾರು ಮಾಡ್ತಾರೆ. ಶಾಪುರದಲ್ಲಿ ಅತ್ಯುತ್ತಮವಾದ ಸಾಗವಾಣಿ ಮತ್ತು ಟೀ ಕುಡ್ ತಯಾರು ಮಾಡ್ತಾರೆ. ಖಾನಾಪುರದ ಅರಣ್ಯದಲ್ಲಿ ಬರ್ತಕ್ಕಂಥ ಕಟ್ಟಿಗೆ ಇರ್ಬೋದು. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ವಿದೇಶಿ ಕೂಡ ಹೋಗ್ತಾರೆ, 40 ಗಂಟೆಗಳ ಬೆಳೆಸ್ಕೊಡ್ತಾರೆ. ಅತ್ಯುತ್ತಮವಾದ ಪೀಠೋಪಕರಣ ತಯಾರು ಮಾಡ್ತಾರೆ ಬೆಳಗಾವಿ ಶಾಪುರದಲ್ಲಿ. ಹೌದಾ? ನಿಮ್ಮ ಜಿಲ್ಲೆಯ ಶಾಪುರ ಬೆಳಗಾವಿಯ ಭಾಗ. ಸರಿ ಕೊಡು. ಬೆಳಗಾವಿ ಜಿಲ್ಲೆಯಲ್ಲಿ ಇಂಡಾಲ್ ಫ್ಯಾಕ್ಟರಿ ಇದೆ. ಆಲೂಮಿನಿಯಂ ತಯಾರು ಮಾಡ್ತಾರೆ. ಆಲೂಮಿನಿಯಂ ಬಾಕ್ಸೈಟ್ ಒಂದು ಕಚ್ಚಾ ವಸ್ತು ತೋರಿಸ್ತಾರೆ. ಆಲೂಮಿನಿಯಂ ತಯಾರಾಗುತ್ತೆ ಕರ್ನಾಟಕದಲ್ಲಿ. ಇಂಡಾಲ್ ಫ್ಯಾಕ್ಟರಿ ಬೆಳಗಾವಿ ಇದೆ. ಜೋಸೆಫ್ಪಾಳೆ. ಈಗ ಕೆಳದಿ ಜನ ಈಗ ಎಲ್ಲ ಮೇಲಂಶ ನೋಡ್ಕೊಂಡ್ಮೇಲೆ ಇನ್ನೊಂದು ಯಾರೈತೆ ನಿಮ್ಗೆ ಕೊಡಲ್ಲ ಅವಕಾಶ. ನೀವು ಒಂದೇ ಅವ್ರು ಬಂದ ತರ್ಕೊಡ್ತಾರೆ ಹೇಳಮ್ಮ. ಸರ್ ವಿಶ್ವೇಶ್ವರಯ್ಯನವರು ಮೋಕ್ಷ ಸರ್ ವಿಶ್ವೇಶ್ವರಯ್ಯನವರು ಮೋಕ್ಷ ಅಂತ ಕರೀಬೇಕು. ಅವರು ಈಗ ಅದಾರ ಇಲ್ಲ, ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ತು. ಹೌದಾ? ಅವರನ್ನ ಭಾರತದ ಪಂಚ ಯೋಜನೆಗಳನ್ನ ಪಂಚವಾರ್ಷಿಕ ಯೋಜನೆ ಪಿತಾಮಹ ಕ್ಷೇತ್ರ ನೀವು ಸರ್ಕಾರದಿಂದ ಇರಲಿ. ಅವ್ರ ಕೈಗಾರಿಕೆ ವಿನಾಶ ಎಂದು ಕರೆದರು. ಹೌದಾ? ನೀ ಹೇಳಮ್ಮ. ಈಗ ಏನ್ ಮಾಡ್ಬೇಕಂದ್ರೆ 5 ಪಾಯಿಂಟ್ಸ್ ಇದೆ. 5 ಪಾಯಿಂಟ್ಸ್ ಜ್ಞಾನ ಕಟ್ಕೊಂಡಿ ನೀನು ಒಟ್ಟಾರೆ ಹೇಳ್ಬಿಡೋದು ಏನು ಅವಸರ ಬಂದೋದ್ರ ಒಂದೊಂದಾಯ್ತು ತರಗತಿ ಜೋರಾಯ್ತು.
ರೈತರ ಮಕ್ಕಳು ಕೃಷಿ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡ್ವಿ. ನಮಗೊಂದು ವಿಷಯ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಬೈಲು ಒಂದು ತಾಲೂಕಿಗೆ ಕೈಗಾರಿಕೆಗಳೇ ಇಲ್ಲ. ಆದ್ರೆ ನಮಗೆ ಕೈಗಾರಿಕೆ, ನಮ್ಮ ಜಿಲ್ಲೆ ಕೈಗಾರಿಕೆ ಅದ್ರ ಬಗ್ಗೆ ಮಾಹಿತಿ ತಗೊಂಡ್ರೆ ಈಗ ನಿಮಗೆ 10 ನಿಮಿಷ